ಹಾಯ್ ರೀ, ಎಲ್ಲರಿಗೂ ನಮಸ್ಕಾರ. ಇವಾಗ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ರೆಸಿಪಿ ಮಾಡ್ಕೊರಿ. ಇದಕ್ಕೆ ಏನು ಬೇಕಂದ್ರೆ ಒಂದು ಟೊಮಾಟೊ ಹೆಚ್ಚಿಟ್ಕೊಂಡೀನಿ, ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡೀನಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು ಎರಡೂ ಹೆಚ್ಚು ಒಂದ್ರಾಗ ಇಟ್ಕೋಬೇಕು. ಎರಡು ತತ್ತಿ 4 ಬ್ರೆಡ್ ಇಟ್ಕೊಂಡೀನಿ ರೀ. ರುಚಿಗೆ ಇದೊಂದು ಚಾಟ್ ಮಸಾಲ ಇಟ್ಕೊಂಡೀನಿ. ಈಗ ಇದನ್ನು ಹೆಂಗೆ ಮಾಡೋದಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ರೀ. ನಾ ಈಗ ಈ ಬ್ರೆಡ್ನ ಮುರಿದು ಇಟ್ಕೊಂಡೀನಿ. ಇದ್ರ ಸುತ್ತಲೂ ಇರೋದನ್ನು ಈ ಥರ ಇರೋದನ್ನು ತೆಗ್ದೇನಿ. ಇದನ್ನಿಷ್ಟ ಸಣ್ಣ ಸಣ್ಣ ಪೀಸ್ ಮಾಡಿಟ್ಕೊಂಡೀನಿ. ಈಗ ನಾನು ಒಂದು ತತ್ತಿನ 2 ತತ್ತಿ ತೊಗೊಂಡೇನಿ ರೀ. ಇದನ್ನ ಒಡೆದು ಇಲ್ಲಿ ಲೋಟಕ್ಕೆ ಹಾಕ್ಕೊಳ್ಳೇನಿ ರೀ. ಈಗ ಇದಕ್ಕೆ ಸ್ವಲ್ಪ ಟೊಮಾಟೊ ಹಣ್ಣು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ, ಹೊಳ್ಳಿ ಈರುಳ್ಳಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಜಿನುಗುಪ್ಪು, ಹಾಕೊಳಕತ್ತೇನೆ ರೀ. ಬೇಕಂದ್ರೆ ನೀವು ಹಸಿ ಖಾರನೂ ಹಾಕೋಬೋದು. ಒಣ ಖಾರ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರ್ತೈತೆ ಅಂತೇಳಿ ನಾವು ಒಣ ಖಾರ ಹಾಕೊಳತ್ತೀನಿ ರೀ. ಇದನ್ನು ಚೆನ್ನಾಗಿ ಎಲ್ಲ ಖಾರ ಗೀರ ಎಲ್ಲ ಮಿಕ್ಸ್ ಆಗೋ ಥರ ಕಲಸ್ಕೋಬೇಕು ರೀ. ಇದು ಈ ಥರ ಬರ್ಬೇಕು ರೀ. ಜಾಸ್ತಿ ಹಾಕ್ತೀರಿ ಅಷ್ಟು ಚಲೋ ಬರ್ತೈತಿ. ಅದು ತುಂಬ ಎಣ್ಣೆ ಹಾಕ್ಬೇಕ್ರಿ. ಅದು ಚಂದ ಕಾಯ್ಬೇಕು ಅಂತ. ಆಮೇಲೆ ಇದು ಮಾಡಿಟ್ಕೊಂಡಂಥದ್ದು ತತ್ತಿದು ಹಾಕ್ಬೇಕು. ಇದು ಈ ಥರ ಆಗ್ಬೇಕ್ರಿ. ಇದು ಹಸಿ ಸ್ವಲ್ಪ ಇದು ಹಾಕ್ಬೇಕು. ಹಸಿ ಇರೋವಾಗನ ಈ ಬ್ರೆಡ್ ಹಿಂಗೆ ಸಣ್ಣ ಮಾಡಿ ಇಟ್ಕೊಂಡಿರ್ತೈತಲ್ಲ ಅದನ್ನು ಹಚ್ಚಬೇಕ್ರಿ ಅದ್ರ ಸುತ್ತಲೂ. ಈ ಥರ ಸ್ವಲ್ಪ ಹಸಿ ಇದ್ದಾಗ ಹಚ್ಬೇಕು. ಗ್ಯಾಸ್ನ ಹೈ ಫ್ಲೇಮ್ ಒಳಗೆ ಇಟ್ಕೋಬೇಕ್ರಿ. ಇದನ್ನೀಗ ಹೊಳ್ಳಿಸಿ ಹಾಕ್ಕೋಬೇಕ್ರಿ. ಈ ಥರ ಹೊಳ್ಳಿಸಿ ಹಾಕ್ಕೋಬೇಕ್ರಿ. ಇದನ್ನು ಸ್ವಲ್ಪ ಅದು ಬ್ರೆಡ್ ಬ್ರೌನ್ ಕಲರ್ ಪೂರ್ತಿ ಬ್ರೌನ್ ಕಲರ್ ಆಗಬೇಕ್ರಿ ಅದು ಬ್ರೆಡ್. ಇದಾದ್ರಿ. ಇದನ್ನ ಗ್ಯಾಸ್ ಆಫ್ ಮಾಡಿ ಇದನ್ನು ತಗೋಬೇಕು. ಈ ಥರ ಆಗ್ಬೇಕ್ರಿ. ಆಮೇಲೆ ಇದ್ರ ಮೇಲೆ ಹಸಿ ಟೊಮ್ಯಾಟೊ ಹಣ್ಣು ಹಾಕ್ಕೋಬೇಕು. ಸ್ವಲ್ಪ ಈರುಳ್ಳಿ ಹಾಕ್ಕೋಬೇಕು, ಸ್ವಲ್ಪ ಕೊತ್ತಂಬರಿ, ಈ ಚಾಟ್ ಮಸಾಲಾನ ಉದುರಿಸ್ಬೇಕ್ರಿ. ಆಯ್ತು ನೋಡ್ರಿ, ರೆಡಿ ಆಯ್ತು. ಇಷ್ಟ.